ಜಗತ್ತಿನ ನಕ್ಷೆಯಲ್ಲಿ ಕೇವಲ 33 ಕಿಲೋಮೀಟರ್ ಅಗಲದ ಒಂದು ಕಿರಿದಾದ ಜಲಮಾರ್ಗ ಹೊರ್ಮುಜ್ ಜಲಸಂಧಿ. ಅರಬ್ಬಿ ಸಮುದ್ರವನ್ನ ಪರ್ಷಿಯನ್ ಕೊಲ್ಲಿಯೊಂದಿಗೆ ಸಂಪರ್ಕಿಸುವ ಹೊರ್ಮುಜ್ ಜಲಸಂಧಿ ಪ್ರತಿದಿನ ಕೋಟ್ಯಂತರ ಬ್ಯಾರೆಲ್ ತೈಲವನ್ನ ಜಗತ್ತಿನ ಮೂಲೆ ಮೂಲೆಗಳಿಗೆ ಸಾಗಿಸುವ ಸಮುದ್ರ ಮಾರ್ಗ. ಸೌದಿ ಅರೇಬಿಯಾ, ಇರಾನ್, ಇರಾಕ್, ಕುವೈತ್, ಕತಾರ್, ಬಹ್ರೈನ್, ಯುಎಇ ಸೇರಿದಂತೆ ಹಲವು ತೈಲ ಉತ್ಪಾದಕ ರಾಷ್ಟ್ರಗಳ ರಫ್ತಿಗೆ ಈ ಜಲಸಂಧಿಯೇ ಜೀವನಾಡಿ. ಅಲ್ಲದೆ ಜಾಗತಿಕ ಸಮುದ್ರ ಮಾರ್ಗದ ಮೂಲಕ ಸಾಗುವ ಕಚ್ಚಾ ತೈಲದ ಸುಮಾರು 1/5 ಭಾಗ ಇದೇ ಮಾರ್ಗದ ಮೂಲಕ ಸಾಗುತ್ತೆ. ಹಾಗಾಗಿ ಇಡೀ ವಿಶ್ವದ ಆರ್ಥಿಕತೆ ಈ ಜಲಸಂಧಿಯ ಮೇಲೆ ಅವಲಂಬಿತವಾಗಿದೆ. ಫೆಬ್ರವರಿ 28ರಂದು ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ನಡೆಸುವ ತನಕ ಹೊರ್ಮುಜ್ ಜಲಸಂಧಿ ಜಗತ್ತಿನ ಯಾವುದೇ ದೇಶಕ್ಕೆ ಸೇರದ ಅಂತಾರಾಷ್ಟ್ರೀಯ ಜಲಮಾರ್ಗವಾಗಿತ್ತು. ಆ ಸಮುದ್ರ ಮಾರ್ಗದಲ್ಲಿ ಹಡಗುಗಳಿಗೆ ಯಾವುದೇ ಟೋಲ್ ಇರಲಿಲ್ಲ, ಸುಂಕ ವಸೂಲಿ ಆಗ್ತಾ ಇರಲಿಲ್ಲ. ಯಾವುದೇ ಹಣ ಪಾವತಿಸದೆ ನಿತ್ಯ 100ಕ್ಕೂ ಅಧಿಕ ಹಡಗುಗಳು ಸಂಚರಿಸ್ತಾ ಇದ್ವು. ಆದರೆ ಇಂದು ಅದೇ ಜಲಸಂಧಿಯಲ್ಲಿ 20% ಸುಂಕ ವಿಧಿಸುವ ಪ್ರಸ್ತಾಪಗಳು ಕೇಳಿ ಬರ್ತಾ ಇದೆ. ಈ ಪ್ರಸ್ತಾಪ ಜಾಗತಿಕ ರಾಜಕೀಯದಲ್ಲಿ ಹೊಸ ಬಿರುಗಾಳಿ ಎಬ್ಬಿಸಿದೆ. ಅಮೆರಿಕದ ಹೈಲುದರೆ ಟ್ರಂಪ್ ಅವರ ಹುಚ್ಚು ತೀರ್ಮಾನಗಳು ಹೇಗಿದೆ ಅಂದರೆ, ಈ ಹಿಂದೆ ಹೊರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಸುಂಕ ವಿಧಿಸಲು ಮುಂದಾದಾಗ ಅದನ್ನು ವಿರೋಧಿಸಿದ್ದ ಅಮೆರಿಕ ಈಗ ಅದೇ ಹೊರ್ಮುಜ್ ಜಲಸಂಧಿಯಲ್ಲಿ ಸುಂಕ ವಿಧಿಸಲು ಮುಂದಾಗಿದೆ. ಹೊರ್ಮುಜ್ ಜಲಸಂಧಿ ಮೂಲಕ ಸಾಗುವ ಹಡಗುಗಳಿಗೆ 20% ಶುಲ್ಕ ವಿಧಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಅವರ ಈ ಘೋಷಣೆ ಜಾಗತಿಕ ಸಾಗಣೆ ಮತ್ತು ಇಂಧನ ಮಾರುಕಟ್ಟೆಯಲ್ಲಿ ಹೊಸ ಆತಂಕಕ್ಕೆ ಕಾರಣ ಆಗಿದೆ. ಹಲವು ದಶಕಗಳಿಂದ ಈ ಮಾರ್ಗವನ್ನು ಅಂತಾರಾಷ್ಟ್ರೀಯ ನೌಕಾಯಾನಕ್ಕೆ ಮುಕ್ತವಾಗಿಡಲಾಗಿತ್ತು. ಇಲ್ಲಿ ಸಂಚರಿಸುವ ಹಡಗುಗಳಿಂದ ಯಾವುದೇ ದೇಶ ಏಕಪಕ್ಷೀಯವಾಗಿ ಟೋಲ್ ಅಥವಾ ಸುಂಕ ವಸೂಲು ಮಾಡಬಾರದು ಎಂಬ ತತ್ವವನ್ನು ಜಾಗತಿಕ ಸಮುದ್ರ ಕಾನೂನು ಬೆಂಬಲಿಸುತ್ತೆ. ಆದರೆ ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ತಾ ಇದ್ದಂತೆ ಪರಿಸ್ಥಿತಿಯು ಬದಲಾಗತೊಡಗಿತು. ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷ ತೀವ್ರಗೊಂಡ ಸಂದರ್ಭದಲ್ಲಿ ತನ್ನ ಸಮುದ್ರ ಪ್ರದೇಶದ ಮೂಲಕ ಸಾಗುವ ಹಡಗುಗಳಿಂದ ಶುಲ್ಕ ವಸೂಲು ಮಾಡುವ ಆಲೋಚನೆಯನ್ನ ಇರಾನ್ ವ್ಯಕ್ತಪಡಿಸಿತ್ತು. ಆಗ ಅಮೆರಿಕ ಅದನ್ನು ತೀವ್ರವಾಗಿ ವಿರೋಧಿಸಿತು. ಅಂತಾರಾಷ್ಟ್ರೀಯ ಜಲಮಾರ್ಗದಲ್ಲಿ ಯಾವುದೇ ರಾಷ್ಟ್ರ ಏಕಪಕ್ಷೀಯವಾಗಿ ಸುಂಕ ವಿಧಿಸಲು ಸಾಧ್ಯವಿಲ್ಲ ಎಂದು ಅಮೆರಿಕ ಸ್ಪಷ್ಟವಾಗಿ ಹೇಳಿತ್ತು. ಆದರೆ ಹೊರ್ಮುಜ್ ಜಲಸಂಧಿಯ ಬೆಳವಣಿಗೆ ಈಗ ವಿಚಿತ್ರ ತಿರುವು ಪಡೆದುಕೊಂಡಿದೆ. ಹೊರ್ಮುಜ್ ಜಲಸಂಧಿಯಲ್ಲಿ ಸಂಚರಿಸುವ ಎಲ್ಲ ವಾಣಿಜ್ಯ ಹಡಗುಗಳಿಂದ 20% ಶುಲ್ಕ ವಸೂಲು ಮಾಡಲಾಗುವುದು ಅಂತ ಟ್ರಂಪ್ ಘೋಷಿಸಿದ್ದಾರೆ. ಅವರ ವಾದ ಏನಂದ್ರೆ, ಈ ಜಲಸಂಧಿಯಲ್ಲಿ ಹಡಗುಗಳಿಗೆ ಭದ್ರತೆ ಒದಗಿಸುವುದು ಅಮೆರಿಕದ ನೌಕಾಪಡೆ. ಅದಕ್ಕಾಗಿ ಅಪಾರ ಹಣ ಖರ್ಚಾಗ್ತಾ ಇದೆ. ಹೀಗಾಗಿ ಹಡಗುಗಳು ಅಮೆರಿಕಕ್ಕೆ ಸುಂಕ ಕೊಡಬೇಕು ಅಂತ ಹೇಳಿದ್ದಾರೆ. ಇದೇ ತರ್ಕವನ್ನ ಹಿಂದೆ ಇರಾನ್ ಹೇಳಿದಾಗ ಅದು ತಪ್ಪಾಗಿತ್ತು. ಈಗ ಅದೇ ತರ್ಕವನ್ನ ಅಮೆರಿಕ ಹೇಳಿದಾಗ ಅದು ಹೇಗೆ ಸರಿಯಾಗುತ್ತೋ ಗೊತ್ತಿಲ್ಲ. ಟ್ರಂಪ್ ಘೋಷಣೆಯಲ್ಲಿ ಒಂದು ಅಸ್ಪಷ್ಟತೆಯೂ ಇದೆ. ಅದೇನೆಂದರೆ, ಈ 20% ಶುಲ್ಕವನ್ನು ಯಾವ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತೆ ಎಂಬುದನ್ನು ಅವರು ಸ್ಪಷ್ಟಪಡಿಸಿಲ್ಲ. ಸರಕುಗಳ ಮೌಲ್ಯದ ಆಧಾರದ ಮೇಲೆ ಲೆಕ್ಕ ಹಾಕಿದರೆ ಅದರ ಪರಿಣಾಮ ಜಾಗತಿಕ ವ್ಯಾಪಾರದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ಹಡಗಿನ ಸರಕುಗಳ ಒಟ್ಟು ಮೌಲ್ಯದ ಮೇಲೆ ಶೇಕಡಾವಾರು ಲೆಕ್ಕ ಹಾಕಿದರೆ ಅದರ ಪರಿಣಾಮ ಅತ್ಯಂತ ದೊಡ್ಡದಾಗಬಹುದು ಎಂದು ತಜ್ಞರು ಎಚ್ಚರಿಸಿದ್ದಾರೆ. ಸದ್ಯ ಪರ್ಷಿಯನ್ ಕೊಲ್ಲಿಯಿಂದ ಯುರೋಪ್ಗೆ 1 ಬ್ಯಾರೆಲ್ ತೈಲ ಸಾಗಿಸಲು ಸುಮಾರು $10 ವೆಚ್ಚ ಆಗುತ್ತೆ. 1 ಬ್ಯಾರೆಲ್ ತೈಲದ ಬೆಲೆ ಸುಮಾರು $80 ಇದ್ದರೆ 20% ಶುಲ್ಕದಿಂದ ಹೆಚ್ಚುವರಿಯಾಗಿ $16 ಸೇರಲಿದೆ. ಅಂದರೆ ಒಟ್ಟು ಸಾಗಣೆ ವೆಚ್ಚ ಸುಮಾರು $26ಗೆ ಇರಬಹುದು. ಸುಮಾರು 20 ಲಕ್ಷ ಬ್ಯಾರೆಲ್ ತೈಲ ಸಾಗಿಸುವ ಒಂದು ದೊಡ್ಡ ಟ್ಯಾಂಕರ್ಗೆ ಈ ಶುಲ್ಕದಿಂದ $3 ಕೋಟಿ ಅಮೆರಿಕನ್ ಡಾಲರ್ಗಿಂತಲೂ ಹೆಚ್ಚುವರಿ ಹೊರೆ ಬೀಳಬಹುದು. ಈ ಹಣವನ್ನು ಹಡಗು ಕಂಪನಿಗಳು ತಮ್ಮ ಜೇಬಿನಿಂದ ಭರಿಸುವುದಿಲ್ಲ. ಕೊನೆಗೆ ಈ ವೆಚ್ಚ ತೈಲ ಖರೀದಿಸುವ ದೇಶಗಳಿಗೆ ವರ್ಗವಾಗುತ್ತೆ. ಅದರ ಪರಿಣಾಮವಾಗಿ ಪೆಟ್ರೋಲ್, ಡೀಸೆಲ್, ವಿಮಾನ ಇಂಧನ, ರಾಸಾಯನಿಕ ಉತ್ಪನ್ನಗಳು ಹಾಗೂ ಸಾಗಾಣಿಕೆ ವೆಚ್ಚ ಹೆಚ್ಚಾಗಬಹುದು. ಭಾರತದಂತಹ ತೈಲ ಆಮದು ದೇಶಗಳಿಗೆ ಇದು ದುಬಾರಿ ಹೊಡೆತ ಕೊಡಲಿದೆ. ಈ ಶುಲ್ಕ ಜಾರಿಯಾಗ್ತದೋ ಇಲ್ಲವೋ ಗೊತ್ತಿಲ್ಲ. ಆದರೆ ಈ ಘೋಷಣೆಯೇ ಜಾಗತಿಕ ತೈಲ ಮಾರುಕಟ್ಟೆ, ಸಾಗಾಣಿಕೆ ಉದ್ಯಮ ಮತ್ತು ಅಂತಾರಾಷ್ಟ್ರೀಯ ರಾಜತಾಂತ್ರಿಕ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣ ಆಗಿದೆ. ಇಲ್ಲಿ ಸಮಸ್ಯೆ ಇರುವುದು ಕೇವಲ ಶುಲ್ಕದ್ದಲ್ಲ. ಶುಲ್ಕ ಪಾವತಿ ಮಾಡಿದ ಬಳಿಕವೂ ಅಲ್ಲಿ ಸುರಕ್ಷೆಯ ಖಾತರಿ ಇಲ್ಲ. ಯಾಕಂದರೆ ಇರಾನ್ ಮತ್ತು ಅಮೆರಿಕ ಆ ಪ್ರದೇಶದಲ್ಲಿ ಸಂಘರ್ಷ ನಡೆಸ್ತಾ ಇದ್ದು ಹೊರ್ಮುಜ್ ಜಲಸಂಧಿಯ ಮೇಲೆ ಹಿಡಿತ ಸಾಧಿಸಲು ಮುಂದಾಗಿದೆ. ಅಮೆರಿಕ ತನ್ನ ನೌಕಾಪಡೆಯ ಭದ್ರತೆಯಲ್ಲಿ ಹಡಗುಗಳನ್ನು ಒಮನ್ ಕರಾವಳಿಯ ಸಮೀಪದ ಮಾರ್ಗದಲ್ಲಿ ಸಾಗಿಸ್ತಾ ಇದೆ. ಇದನ್ನು ಇರಾನ್ ವಿರೋಧಿಸ್ತಾ ಇದೆ, ದಾಳಿಯೂ ನಡೆಸ್ತಾ ಇದೆ. ಇನ್ನೊಂದೆಡೆ ಇರಾನ್ ತನ್ನ ಕರಾವಳಿಯಲ್ಲಿ ತನ್ನ ಹಡಗುಗಳ ಪ್ರಯಾಣಕ್ಕೆ ಅವಕಾಶ ಕೊಡ್ತಾ ಇದೆ. ಆ ಹಡಗುಗಳಿಗೆ ಅಮೆರಿಕದ ನೌಕಾಪಡೆ ದಿಗ್ಬಂಧನ ಆಗ್ತಾ ಇದೆ. ಹೀಗಾಗಿ ಹಡಗು ಕಂಪನಿಗಳು ವಿಚಿತ್ರ ದ್ವಂದ್ವದಲ್ಲಿ ಸಿಲುಕಿವೆ. ಒಂದು ಕಡೆ ಅಮೆರಿಕದ ನಿಯಮ ಪಾಲಿಸಬೇಕು, ಇನ್ನೊಂದು ಕಡೆ ಇರಾನ್ನ ಪ್ರತಿಕ್ರಿಯೆಯ ಅಪಾಯ ಎದುರಿಸಬೇಕು. ಅಂದಹಾಗೆ ಇದು ನಿಜಕ್ಕೂ ಭದ್ರತೆಯ ವೆಚ್ಚ ವಸೂಲು ಮಾಡುವ ಕ್ರಮವ?
ಅಥವಾ ಜಾಗತಿಕ ವ್ಯಾಪಾರದ ಮೇಲೆ ಹೊಸ ರಾಜಕೀಯ ಮತ್ತು ಆರ್ಥಿಕ ನಿಯಂತ್ರಣ ಸಾಧಿಸುವ ಪ್ರಯತ್ನವ? ಅದೇನೇ ಇದ್ರೂ ಹೋರ್ಮುಜ್ ಜಲಸಂಧಿಯ ಈ ಹೊಸ ಅಧ್ಯಾಯವು ಕೇವಲ ಮಧ್ಯಪ್ರಾಚ್ಯದ ಸಮಸ್ಯೆ ಅಲ್ಲ. ಇದು ಜಗತ್ತಿನ ಪ್ರತಿಯೊಬ್ಬ ಗ್ರಾಹಕನ ಜೇಬಿನ ಮೇಲೂ, ಪ್ರತಿಯೊಂದು ದೇಶದ ಆರ್ಥಿಕತೆಯ ಮೇಲೂ ಪರಿಣಾಮ ಬೀರಲು ಸಾಧ್ಯತೆ ಇರುವ ಮಹತ್ವದ ಬೆಳವಣಿಗೆಯಾಗಿದೆ. ಇದೇ ಕಾರಣಕ್ಕೆ ಇಂದು ಇಡೀ ಜಗತ್ತಿನ ಕಣ್ಣುಗಳು ಹೋರ್ಮುಜ್ ಜಲಸಂಧಿಯ ಮೇಲೆ ನೆಟ್ಟಿವೆ.